ಕೃಷ್ಣ ಬೈರೇಗೌಡ್ರೆ, ನಿಮ್ಮ ಚಿಕ್ಕಪ್ಪನಿಗೆ ಏನೇನು ಮಾಡ್ತಾಯಿದ್ದೀರಿ ಗೊತ್ತಿದೆ, ಡಾಕ್ಯುಮೆಂಟ್ ಇದೆ. ಕುಮಾರಸ್ವಾಮಿ 90 ಎಕರೆನೋ 96 ಎಕರೆನೋ ಮೊನ್ನೇನೋ ಹೇಳಿದ್ರೆ ಮಾಡಪ್ಪ, ಯಾವ ಎನ್ಕ್ವೈರಿ ಬೇಕಾದ್ರೂ ಮಾಡಿ. ನಾನೇ ಕೊಟ್ಟಿದ್ದೀನಲ್ಲ ನಿಮ್ಮ ಸಿದ್ದರಾಮಯ್ಯನವ್ರಿಗೆ 2016ರಲ್ಲಿ ತನಿಖೆ ಮಾಡಿ ಅಂತೇಳಿ. 1983-84 ಆಸ್ತಿ 40 ವರ್ಷ ಆಗೋಯ್ತು. ಅದ್ಯಾವುದೋ ಮೈಸೂರದ್ದು ಬೇರೆ ಹೇಳಿದ್ರು, ಇನ್ನೂ ಆ ಸೈಟ್ ನಂಬರೇ ಗೊತ್ತಿಲ್ಲ ಅದು ಯಾವುದು ಅಂತೇಳಿ ನನಗೆ. ಹಾಂ ಅಲ್ಲ, ಅದಕ್ಕೆ ಹೇಳಿತ್ತು ಅಲಾಟೆ ಆಗಿಲ್ಲ. ಏನೇನು ನಡೆಸ್ತಿದ್ರಿ ಇಲ್ಲಿ? ನಾನೇ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದೀನಿ, ತನಿಖೆ ಮಾಡಿ. ಯಾವ ತನಿಖೆ ಬೇಕಾದ್ರೂ ಮಾಡ್ಕೊಳ್ಳಿ ಕೇತನಹಳ್ಳಿಗೆ ಬಂದು. ಹಾಂ, ಇದು ನವೆಂಬರ್ 4, 2016. ಕಷ್ಟಪಟ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡಿರೋ ಭೂಮಿ ಇದು. ನಿಮ್ಮ ಥರ ಸರ್ಕಾರಿ ಭೂಮಿಯ, ಸರ್ಕಾರದ ಮೂಢ ಜಮೀನದು. ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು ನಿಮ್ಮ ಬಾಂಬೈದ ಆಗದೆ ಇನ್ಯಾವನಾದ್ರೂ ಹೋಗಿ ಅರ್ಜಿ ಹಾಕಿದ್ರೆ ನಿಮ್ಮ DC ಆ ಜಮೀನು ರಿಜಿಸ್ಟರ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಿದ್ದೀರಾ? ಆ ಭೂಮಿ ಅಲೈನ್ಮೆಂಟ್ ಮಾಡಿ ಇದು ಮಾಡ್ತಿದ್ದೀರಾ? ನಿಮ್ಮ ಚೇಂಜ್ ಆಫ್ ಯೂಸ್ ಕೊಡ್ತಾ ಇದ್ದೀರಾ? ಕನ್ವರ್ಷನ್ನು ಬೇರೆ ಯಾರಾದರೂ ಆಗಿದ್ದರೆ ನಿಮ್ಮ ಸುಪರ್ದಿನಲ್ಲಿ ನಿಮ್ಮ ಆದೇಶ ಇಲ್ಲದೆ ನಿಮಗೆ ಫೇವರ್ ಮಾಡೋಕ್ಕೋಸ್ಕರಲೇ ಇವತ್ತು ಆಕ್ಟಿವಿಟೀಸ್ ಆಗಿರೋದು. ಆಮೇಲೆ ನಿಮಗೆ ಕಾನೂನುಬದ್ಧವಾಗಿ 3 ಎಕರೆಗೆ ಎಷ್ಟು ಸೈಟ್ ತಗೊಳ್ಳೋಕೆ ಅವಕಾಶ ಇರೋದು? ಆಯಿತು, ಆ ಭೂಮಿ ನಿಮ್ಮದೇ ಅಂತಲೇ ಇಟ್ಕೊಂಬಿಡೋದ? 14 ಸೈಟ್ ತಗೊಳ್ಳೋಕೆ ನಿಮಗೆ ಇದೆಯಾ? ಇನ್ನೂ ಬಂಡ್ತನ. ಅವು ಯಾವ ಮಾತು ಕೇಳ್ಕೊಂಡು ಪೊನ್ನಣ್ಣಂತರನ್ನ ಆವತ್ತೇ ಸೈಟ್ ಅಲ್ಲಪ್ಪ ಬೇಡ ಸಭಾಸ ಬೇಡ ಕೊಟ್ಬಿಡ್ತೀನಿ ಅಂತ ವಾಪಸ್ ಕೊಟ್ಟಿದ್ದೀವಿ. ಇವತ್ತು ಯಾಕೆ ಈ ಪರಿಸ್ಥಿತಿ ಆದರೆ ನಗಪಾಟ್ಲಾಗೋರಿ? ಸರ್ಕಾರಿ ಭೂಮಿ ಅದನ್ನು ನೀವು ನನ್ನ ಜಮೀನು 62 ಕೋಟಿ ಇದೆಲ್ಲ ಹೇಳ್ಕೊಂಡು ಇದೆಲ್ಲ ಬೇಕಿತ್ತ ಇದು ನಿಮಗೆ? ಇದರಿಂದ ಇವತ್ತು ನಾನು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ, ನನ್ನ ಹತ್ರ ಸಾಯಿ ವೆಂಕಟೇಶ್ವರ ಇರಲಿ, ಜಂತಕಲ್ ಇರಲಿ, ಇವತ್ತು ಎಲ್ಲ ಡಾಕ್ಯುಮೆಂಟ್ಗಳು ಭದ್ರವಾಗಿಟ್ಟಿದ್ದೀನಿ, ನನ್ನ ಕಾಲದ ಡಾಕ್ಯುಮೆಂಟ್ಗಳು. ಅದಷ್ಟೇ ಅಲ್ಲ, ಯಾರ್ಯಾರು ಏನೇನು ಮಾಡಿ ಸಂವಿಧಾನದ ಚೌಕಟ್ಟಿನ ಸಂಸ್ಥೆಗಳಲ್ಲಿ ಮಿಸ್ಲೀಡ್ ಮಾಡಿ ದಾಖಲೆಗಳನ್ನು ತಿದ್ಕೊಂಡು ಏನೇನು ಮಾಡಿದ್ದೀರಿ ಅದು ಲಾರಿಗಟ್ಟಲೆ ಇಟ್ಕೊಂಡಿದ್ದೀನಿ, ಏನೇನು ಮಾಡ್ಕೊಂಡಿದ್ದೀನಿ ಅದು ಇದೆ ನನ್ನ ಹತ್ರ. ಹಾಂ ಹಾಂ ನನಗೆ ಬ್ರದರ್ ರಾಜ್ಯಪಾಲರದು ಪರ್ಮಿಷನ್ಗೆ ಯಾಕೆ ಅರ್ಜಿ ಹಾಕೊಂಡ್ರು? ಈಗ ತನಿಖೆ SIT ಅವರು ಎಷ್ಟು ದಿವಸ ಬೇಕಿ ತನಿಖೆ ಮಾಡೋಕ್ಕಿದು? ನಾನು ಕೇಳೋದು SITಗೆ 2014 ನಾನು ಕೋರ್ಟ್ ಮುಂದೆ ಹೋಗಿದ್ದು, 2016 ಇವ್ರು ಇಂಟರ್ಫಿಯರ್ ಆದರೂ SIT ತನಿಖೆ ಮಾಡ್ತೀವಿ ಅಂತ. ಇದೇನಿದೆ ಇದರಲ್ಲಿ? ರೆಕಾರ್ಡ್ ನೋಡಿ ತೀರ್ಮಾನ ತಗೊಳ್ಳೋದಕ್ಕೆ. ನನ್ನ ಹತ್ರ ಬಂದು ನನ್ನ ಹ್ಯಾಂಡ್ ರೈಟಿಂಗು ತಗೊಂಡೋಗೋರೆ, ಸಿಗ್ನೇಚರ್ ಅಷ್ಟೇ ಅಲ್ಲ ಬ್ರದರ್, ಹ್ಯಾಂಡ್ ರೈಟಿಂಗು ತಗೊಂಡೋಗೋರೆ. ಇಲ್ಲಿ ಯಾವ ಏನು ಹಾಂ ಅದೇ ಈಗ ಅವರಿಗೆ ತೀರ್ಮಾನ ಮಾಡಬೇಕಾಗಿರೋದಲ್ವಾ? ಅದೇ ತೀರ್ಮಾನ ಆಗಬೇಕಾಗಿರೋದಲ್ಲಿ. ನನ್ನ ಇದು ಬರೆದಿರೋದು, ನಾನು ಬರೆದಿರೋದು, ಯಾರು ಬರೆದಿರೋದು ಅಂತೇಳಿ ಅವರು ತೀರ್ಮಾನ ಮಾಡ್ಕೋಬೇಕಲ್ಲ ಇಲ್ಲಿ. ಆಮೇಲೆ ಅದೆಂಥದ್ದು ಪ್ರೊಪ್ರೈಟ್ರ್ ವಿನೋದ್ ಗೋಯಲ್ ಅಂತ ಸೇರಿಸೋರಲ್ಲ ಆದೇಶದ ಕಾಪಿಗೆ, ಯಾರು ಮಾಡಿದರು? ತನಿಖೆ ಮಾಡ್ಕೊಳ್ಳಿ. ಹಿಡ್ಕೊಂಡಿದ್ದಾರೆ ಯಾರು? ನಾನು ಮಾಡಿದ್ದೀನ? ಮಾಡಿದ್ದಾರೆ ಯಾರು? ಇವೆಲ್ಲ ಇಲ್ಲಿ ನಾನು ನೋಡಿದ್ದೀನಿ. ಇಲ್ಲಿ ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ ಅದು. ಹಾಂ, ಅವ್ರಿಗೆ ಅದನ್ನೇ ಈಗ ಆಗಿರೋದು. ಗವರ್ನರು ಎಂಥದ್ದು ನಿಮ್ಮ TV ಗಳಲ್ಲಿ ಹೊಡೆದ್ರಲ್ಲ ಈಗ, ಗವರ್ನರು ಅದಕ್ಕೆ ಮತ್ತೆ ಪುನಃ ಪರಿಶೀಲನೆ ಮಾಡಿ ಕಳಿಸಿ ಅಂತ ಕೊಟ್ಟಿರ್ಬೇಕು ಅವರಿಗೆ. ಮೊನ್ನೆ ಕಳಿಸಿದ್ರು, ಅದಕ್ಕೆ ಮತ್ತೀಗ ಸರ್ಕಾರದಿಂದ ಮತ್ತೆ ತರಾತುರ್ಲಿ 2 ದಿವಸದಲ್ಲಿ ಕೊಟ್ಟವರಲ್ವಾ, ಪುನರ್ ಪರಿಶೀಲನೆ ಮಾಡಿ ಅಂತೇಳಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.